ಮತ್ತು ಖಾಸಗಿ ಕಂಪನಿಗಳ ಮಧ್ಯೆ ಇರುವ ವ್ಯತ್ಯಾಸ. ದಟ್ ಇಸ್ ದ ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಕಂಪನಿ ಅಂಡ್ ಪ್ರೈವೇಟ್ ಕಂಪನಿ. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ 15 ಮಾರ್ಕ್ಸ್ ಕ್ವೆಶ್ಚನ್ಸ್. ಇಲ್ಲಿ 15 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದನ್ನು. ಇದರಲ್ಲಿ ಫಸ್ಟ್ the differences can be maintained 3 parts like points, another one is public company and private company. ಆ ತರ ಒಂದು 3 ಸಪರೇಟ್ ಆಗಿ ಕಾಲಮ್ಸ್ ಎಲ್ಲ ಹಾಕೊಂಡಿವಿ. ಯಾವ ತರ ಅಂದ್ರೆ ಫಸ್ಟ್ ಅಂಶಗಳು, ನೆಕ್ಸ್ಟ್ ಸಾರ್ವಜನಿಕ ಕಂಪನಿ ಮತ್ತೆ ಖಾಸಗಿ ಕಂಪನಿ. ಮೊದಲೆಲ್ಲ ಡಿಫರೆನ್ಸಸ್ ಅಂದ್ರೆ 2 ಕಾಲಮ್ ಮಾತ್ರ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ 3 ಕಾಲಮ್. ಅಂದ್ರೆ ಯಾವ ಪಾಯಿಂಟ್ ಮೇಲೆ ನಾವು ಡಿಫರೆನ್ಸಸ್ ನ ಅಂದ್ರೆ ಕಂಪನಿಗಳ ಒಂದು ಡಿಫರೆನ್ಸಸ್ ಮಾಡ್ತಾ ಇದ್ವಿ. ಅಂದ್ರೆ in which point we can differ each company, either ಸಾರ್ವಜನಿಕ ಅಥವಾ in case private company ಯಾವ ತರ ಡಿಫರ್ ಇದಾವೆ ಅಥವಾ ಡಿಫರೆನ್ಸಸ್ ಇದಾವೆ ಅಂತ ಹೇಳ್ತೀವಿ. ಈ ಡಿಫರೆನ್ಸಸ್ ಅಂತ ಕರಿಬಹುದು ಅಥವಾ ವರ್ಸಸ್ ಅಂತಾನು ಕೊಡ್ತಾರೆ. ಓಕೆನಾ? ಅಂದ್ರೆ ಸಾರ್ವಜನಿಕ ಕಂಪನಿಗಳು ಮತ್ತು ಖಾಸಗಿ ಕಂಪನಿ ನಡುವಿನ ವ್ಯತ್ಯಾಸ ಅಥವಾ ಹೇಗೆ ಭಿನ್ನವಾಗಿದೆ ಅಂತ ಅನ್ನೋದು ಕೇಳಿದ್ರು ಈ ಪಾಯಿಂಟ್ಸ್ ಎಲ್ಲ ಬರೀಬೇಕು. ಅಂದ್ರೆ ಟೋಟಲ್ ಒಂದು 15 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದೆ. ಓಕೆ, ಫಸ್ಟ್ ಮೀನಿಂಗ್ ಡೆಫಿನೇಷನ್ಸ್ ಎಲ್ಲ ಬಂದು ದ ಡಿಫರೆನ್ಸಸ್ ಆಸ್ ಬಿಲೋ ಅಂತ ಬಂದ್ರೆ ಆಯ್ತು. ಈ ಡಿಫರೆನ್ಸಸ್ ಚಾರ್ಟ್ ಹಾಕಿದ್ರೆ ಸಾಕು. ಓಕೆ, ಈ ಡಿಫರೆನ್ಸ್ ಫಸ್ಟ್ ಡಿಫರೆನ್ಸಸ್ ಅಂಶಗಳು ಅಥವಾ ಇನ್ ಕೇಸ್ ಅಲ್ಲಿ ಏನ್ ಮಾಡ್ಕೊಂತೀವಿ ಪಾಯಿಂಟ್ಸ್ ಅಂತ ಕರೀತಾರೆ. ಯಾವ ಅಂಶದ ಮೇಲೆ ಡಿಫರ್ ಮಾಡ್ತೀವಿ? ಫಸ್ಟ್ ಅರ್ಥ ಅಂದ್ರೆ ಮೀನಿಂಗ್ ಅಂತ ಕರೀತೀವಲ್ಲಿ. ಯಾವ ಕಂಪನಿಯ ಬಂಡವಾಳವು 51% ಹೆಚ್ಚಿನ ಹೂಡಿಕೆಯನ್ನು ರಾಜ್ಯ ಅಥವಾ ಕೇಂದ್ರ ಸರ್ಕಾರವು ಹೊಂದಿರುತ್ತದೆಯೋ ಅಂತಹ ಕಂಪನಿಗಳನ್ನು ಸಾರ್ವಜನಿಕ ಕಂಪನಿ ಎನ್ನುವರು. ಅಂದ್ರೆ ಇನ್ ವಿಚ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಆರ್ ದ ಶೇರ್ ಕ್ಯಾಪಿಟಲ್ ಈಸ್ ಮೋರ್ ದನ್ 51% ಆರ್ ಮೋರ್, ಅಂದ್ರೆ ಮಿನಿಮಮ್ 51% ಆರ್ ಮೋರ್ ಪ್ರೊವೈಡೆಡ್ ಬೈ ದಿ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್, ದೋಸ್ ಕಂಪನೀಸ್ ಆರ್ ಕಾಲ್ಡ್ ಪಬ್ಲಿಕ್ ಕಂಪನಿ ಅಥವಾ ಸಾರ್ವಜನಿಕ ಕಂಪನಿ ಅಂತ ಕರೀತಾರೆ. ಅದೇ ತರ ವೈಸ್ ವರ್ಸ ಇನ್ ಕೇಸ್ ಖಾಸಗಿ ಕಂಪನಿ, ಯಾವ ಕಂಪನಿಯ ಬಂಡವಾಳವು 51% ಹೆಚ್ಚಿನ ಹೂಡಿಕೆಯನ್ನು ಖಾಸಗಿ ಹೂಡಿಕೆದಾರರು ಹೂಡಿಕೆ ಮಾಡಿರುತ್ತಾರೆಯೋ ಅಂತಹ ಕಂಪನಿಗಳನ್ನು ಖಾಸಗಿ ಅಂದ್ರೆ ಇಲ್ಲಿ 51% ದಟ್ ಶುಡ್ ಬಿ ಮ್ಯಾಂಡೇಟರಿ. ಅಂದ್ರೆ ಮಿನಿಮಮ್ 51% ಆರ್ ಮ್ಯಾಕ್ಸಿಮಮ್ ಅಲ್ಲಿಂದಲೇ ಮೋರ್ ದನ್ 51%. Those investment will be provided from the private sector personalities. ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ ಅಂತ ಏನ್ ಕರೀತಾರಲ್ಲ ಅಥವಾ ಬಂಡವಾಳಶಾಹಿಗಳು ಏನ್ ಕರೀತಾರಲ್ಲ, ಆ ಬಂಡವಾಳಶಾಹಿಗಳು ಹೂಡಿಕೆ ಮಾಡಿರ್ತಾರೆ. ಅಂದ್ರೆ ಖಾಸಗಿ ಬಂಡವಾಳಶಾಹಿಗಳು ಹೂಡಿಕೆ ಮಾಡಿದ್ರೆ ಅಂತಹ ಕಂಪನಿಗಳನ್ನು ಖಾಸಗಿ ಕಂಪನಿ. ದಟ್ ಇಸ್ ದ ಫಸ್ಟ್ ಡಿಫರೆನ್ಸ್. ಯಾವುದು? ಒಂದು 51%, ಮೋರ್ ದನ್ 51% ಇನ್ವೆಸ್ಟ್ಮೆಂಟ್ ಬೈ ದಿ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್, ದಟ್ ಶುಡ್ ಬಿ ಪ್ರೈವೇಟ್ ಪಬ್ಲಿಕ್ ಕಂಪನಿ. Or more than 51% are invested by the private sector personalities or persons, those companies are called private companies ಅಥವಾ ಖಾಸಗಿ ಕಂಪನಿ. ನೆಕ್ಸ್ಟ್ ಸ್ಥಾಪನೆ ಹಂತಗಳು. ಅಂದ್ರೆ ಸ್ಥಾಪನೆ ಕಂಪನಿ ಸ್ಥಾಪನೆ ಹಂತಗಳಲ್ಲಿ 4 ಹಂತಗಳು ಬರ್ತವೆ. ಓಕೆನಾ? ಅಲ್ಲಿದೆ ನೋಡ್ರಿ. ಅಂದ್ರೆ ಯೂಶಲಿ ಗವರ್ಮೆಂಟ್ ಕಂಪನಿ 4 ಹಂತಗಳನ್ನು ಪೂರೈಕೆ ಮಾಡಬೇಕು, ಆವಾಗ ಆ ಕಂಪನಿ ಅಸ್ತಿತ್ವಕ್ಕೆ ಬರ್ತದೆ. ಬಟ್ ಪ್ರೈವೇಟ್ ಕಂಪನಿ 2 ಹಂತಗಳಿದ್ರೆ ಸಾಕು, ಅವು ಹಂತಗಳನ್ನ ನೆರವೇರಿಸಿದ್ರೆ ಇನ್ ಕೇಸ್ ಅದು ಚಾಲ್ತಿಯಲ್ಲಿ ಬರ್ತದೆ. ಆ 4 ಹಂತಗಳು ಯಾವ್ಯಾವ ಅಂದ್ರೆ ಫಸ್ಟ್ ಒನ್ ಪ್ರವರ್ತನೆ, ಸೆಕೆಂಡ್ ಒನ್ ನೋಂದಣಿ, ಮೂರನೇದು ಬಂಡವಾಳ ಸಂಗ್ರಹಣೆ ಮತ್ತು ವ್ಯವಹಾರದ ಪ್ರಾರಂಭ. ಫಸ್ಟ್ ಒನ್ ಪ್ರವರ್ತನೆ, ಪ್ರಮೋಷನ್. ಸೆಕೆಂಡ್ ಒನ್ ರಿಜಿಸ್ಟ್ರೇಷನ್ ಆರ್ ಇನ್ ಕೇಸ್ ನೋಂದಣಿ ಅಥವಾ ಇನ್ಕಾರ್ಪೊರೇಷನ್. ನೆಕ್ಸ್ಟ್ ಬಂಡವಾಳ ಸಂಗ್ರಹಣೆ ಅಥವಾ ಮೊಬಿಲೈಸೇಷನ್ ಆಫ್ ಇನ್ ಕೇಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿಬಹುದು ಅಥವಾ ಕ್ಯಾಪಿಟಲ್ ಅಂತ ಕರಿಬಹುದು ಅಲ್ಲಿ. ನೆಕ್ಸ್ಟ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಥವಾ ವ್ಯವಹಾರ. ಈ 4 ಹಂತಗಳನ್ನು ನೆರವೇರಿದ ಮೇಲೆ ಮಾತ್ರ ಸಾರ್ವಜನಿಕ ಕಂಪನಿಗಳು ಅಸ್ತಿತ್ವಕ್ಕೆ ಬರ್ತವೆ. ಬಟ್ ಪ್ರೈವೇಟ್ ಕಂಪನಿಯಲ್ಲಿ ಬರೀ 2 ಹಂತಗಳಿದ್ರೆ ಸಾಕು. ಯಾವ ಹಂತಗಳಲ್ಲಿ? ಇನ್ ಕೇಸ್ ಒಂದು ಫಸ್ಟ್ ಒನ್ ಪ್ರವರ್ತನೆ ಮತ್ತು ನೋಂದಣಿ. ಈ 2 ಹಂತಗಳನ್ನು ಮಾಡ್ಕೊಂಡ್ರೆ ಸಾಕು, ದೇ ಆರ್ ಇನ್ ಕೇಸ್ ಕಂಪನಿಗಳು ಸ್ಟೇಟಸ್ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ದೇರ್ ಇಸ್ ನಾಟ್ ನೀಡ್ ಫಾರ್ ದಿ ಎನಿ ಇನ್ವೆಸ್ಟ್ಮೆಂಟ್. ಆಲ್ರೆಡಿ ದೇ ಆರ್ ಪ್ಲಾನ್ಡ್ ಅಬೌಟ್ ದ ಬಿಸ್ನೆಸ್ ಫೈನಾನ್ಸ್ ಅಂತ ಕರೀತಾರೆ. ಅಂದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಇಟ್ಕೊಂಡೇ ಕೆಲಸ ಮಾಡೋದ್ರಿಂದ ಅವು 2 ಹಂತಗಳನ್ನು ಕ್ರಮ ಮಾಡಿಕೊಂಡ್ರೆ ಸಾಕು, ದೇ ವಿಲ್ ಬಿ ಎಕ್ಸಿಸ್ಟೆನ್ಸ್ ಇಂದ ಬಿಸ್ನೆಸ್ ಮಾಡಬಹುದು ಅಥವಾ ಬಿಸ್ನೆಸ್ ನ ಪ್ರಾರಂಭ ಮಾಡಬಹುದು. ದಟ್ ಇಸ್ ದ ಸೆಕೆಂಡ್ ಡಿಫರೆನ್ಸ್. ಅಂದ್ರೆ ಸ್ಥಾಪನೆ ಹಂತಗಳು ಪಬ್ಲಿಕ್ ಕಂಪನಿ 4 ಹಂತ, ಪ್ರೈವೇಟ್ ಕಂಪನಿಯಲ್ಲಿ 2 ಹಂತಗಳಿದ್ರೆ ಸಾಕು.
ನೆಕ್ಸ್ಟ್ ವ್ಯವಹಾರದ ಪ್ರಾರಂಭ ಅಂದ್ರೆ ವ್ಯವಹಾರವನ್ನು ಪ್ರಾರಂಭಿಸುವ ಪ್ರಮಾಣ ಪತ್ರವನ್ನು ಪಡೆದ ನಂತರ ವ್ಯವಹಾರಗಳನ್ನು ಆರಂಭಿಸಬಹುದು. ಯಾರು? ಸಾರ್ವಜನಿಕ ಕಂಪನಿಗಳು. ಅಂದ್ರೆ those public companies to run the business activities after to getting the certificate from the business commencement certificate ಅಂತ ಕರೀತಾರೆ. ಅಂದ್ರೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬಂದ ಮೇಲೆ ಮಾತ್ರ ಏನ್ ಮಾಡ್ಕೊಂತಾನೆ, ದೇ ವಿಲ್ ಬಿ ಟು ಸ್ಟಾರ್ಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್, ಅಂದ್ರೆ ವ್ಯವಹಾರದ ಒಂದು ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬಹುದು. ಬಟ್ ಆದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಜಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇದ್ರೆ ಸಾಕು, ದೇ ವಿಲ್ ಬಿ ಸ್ಟಾರ್ಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ಅಂದ್ರೆ ನೋಂದಣಿಯ ಪ್ರಮಾಣ ಪತ್ರವನ್ನು ಪಡೆದರೆ ವ್ಯವಹಾರ ಚಟುವಟಿಕೆಯನ್ನು ಆರಂಭಿಸಬಹುದು. ಯಾವಾಗ ವ್ಯವಹಾರ ಪ್ರಾರಂಭ ಮಾಡ್ತೀವಿ ನಾವಲ್ಲಿ ಸಾರ್ವಜನಿಕ ಕಂಪನಿಗಳಲ್ಲಿ ವ್ಯವಹಾರ ಆರಂಭಿಸುವ ಪ್ರಮಾಣ ಪತ್ರವನ್ನು ಪಡ್ಕೊಂಡ ಮೇಲೆ ಸಾರ್ವಜನಿಕ ಕಂಪನಿಗಳನ್ನು ಆರಂಭ ಮಾಡ್ಕೊಂಡ್ವಿ. ಅಂದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಜಸ್ಟ್ ನೋಂದಣಿ ಹಂತದ ಪ್ರಮಾಣ ಪತ್ರ ಪಡ್ಕೊಂಡ್ರೆ ಸಾಕು, ದೇ ವಿಲ್ ಬಿ ಸ್ಟಾರ್ಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ನೆಕ್ಸ್ಟ್ ಸದಸ್ಯರ ಸಂಖ್ಯೆ ಎಷ್ಟಿರ್ಬೇಕು ಅಂದ್ರೆ ಸದಸ್ಯರು ಅಂದ್ರೆ ಮೆಂಬರ್ಸ್ ಅಂತ ಕರೀತೀವಿ. ಮಿನಿಮಮ್ ಮೆಂಬರ್ಸ್ ಅಥವಾ ಇನ್ ಕೇಸ್ ಅಂತಲ್ಲಿ ಮೆಂಬರ್ಸ್ ನಲ್ಲಿ ಯಾವ ತರ ಇರ್ತದೆ, ಸಾರ್ವಜನಿಕ ಕಂಪನಿಗಳಲ್ಲಿ ಕನಿಷ್ಠ 7 ಜನ, ಗರಿಷ್ಠ ಅನಿಯಮಿತ ಸದಸ್ಯರುಗಳನ್ನು ಒಳಗೊಂಡಿದೆ. ಇದು ಸದಸ್ಯರುಗಳು, ನಾಟ್ ಡೈರೆಕ್ಟರ್ಸ್. ದೇ ವಿಲ್ ಬಿ ಮೆಂಬರ್ಸ್ ಅಂತ ಕರೀತಾರೆ. ಅಂದ್ರೆ ಸದಸ್ಯರು ಅಂದ್ರೆ ಮೆಂಬರ್ಸ್, ಅಂದ್ರೆ ಆ ಕಂಪನಿಗೆ ನಾನು ಜಾಯ್ನ್ ಆಗ್ತೀನಿ ಆಸ್ ಎ ಮೆಂಬರ್. ಆಸ್ ಎ ಡೈರೆಕ್ಟರ್ ಮೀನ್ಸ್ ದ ಮ್ಯಾನೇಜ್ಮೆಂಟ್ ಕಮಿಟಿ ವಿಲ್ ಬಿ ಕಾಲ್ಡ್ ಆಸ್ ಎ ಡೈರೆಕ್ಟರ್ಸ್. ಮೆಂಬರ್ಸ್ ನಥಿಂಗ್ ಬಟ್ ದೇ ಆರ್ ಇನ್ವೆಸ್ಟರ್ಸ್ ಓನ್ಲಿ. ಜಸ್ಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾಡ್ತೀನಪ್ಪ, ಡೈರೆಕ್ಟರ್ಶಿಪ್ ಮಾಡಲ್ಲ ನಾನು, ಅಥವಾ ಕಂಪ್ನಿ ನಡ್ಸ್ಕೊಳಕ್ ಆಗಲ್ಲ. ಬೇರೆ ಯಾರೋ ಕಂಪ್ನಿ ನಡೆಸ್ತಾ ಇದಾರೆ, ಆ ಕಂಪ್ನಿಯಲ್ಲಿ ಒಂದು ಸಣ್ಣ ಶೇರ್ ಅಂತ ತಗೊಳ್ತೀನಿ, ನಾನು ಒಂದು ಸದಸ್ಯರಾಗಿ ಕೆಲಸ ಮಾಡ್ತೀನಿ ಅಥವಾ ಸದಸ್ಯರಾಗಿ ಇರ್ತೀನಿ, ನಾನು ಯಾವುದೇ ಕೆಲಸಕ್ಕೆ ಬರಲ್ಲ. ಆ ತರ ಇರೋದಾಯ್ತಂದ್ರೆ ಸಾರ್ವಜನಿಕ ಕಂಪನಿಯಲ್ಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕು, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ದೇ ವಿಲ್ ಬಿ ನಾಟ್ ಪರ್ಮಿಟೆಡ್ ಫಾರ್ ಸರ್ಟನ್ ಇನ್ ಕೇಸ್ ಹೆಡ್ಸ್ ಅಂತ ಕರೀತಾರೆ. ಯಾವುದೇ ಒಂದು ಪರ್ಮಿಷನ್ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಒಂದು ಅನ್ಲಿಮಿಟೆಡ್ ಮೆಂಬರ್ಶಿಪ್ ಎಲ್ಲ ತೆಗೆದುಕೊಳ್ಬಹುದು ಇಲ್ಲಿ ಸಾರ್ವಜನಿಕ ಕಂಪನಿ. ಬಟ್ ಪ್ರೈವೇಟ್ ಕಂಪನಿಯಲ್ಲಿ ಏನಾಗಿತ್ತು ಅಂದ್ರೆ ಕನಿಷ್ಠ 2 ಜನ, ಗರಿಷ್ಠ 200 ಮೆಂಬರ್ಸ್. ಬಟ್ ಮೋರ್ ದೆನ್ 200 ಮೆಂಬರ್ಸ್ ಏನಾದ್ರು ಇದ್ರು ಅಂದ್ರೆ ದೇ ವಿಲ್ ಬಿ ಕಾಲ್ಡ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ, ಅಥವಾ ಇನ್ ಕೇಸ್ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೋಬೇಕಾದ್ರೆ ಅಂದ್ರೆ ಲೆಸ್ ದೆನ್ 200 ಕಂಪನೀಸ್ ಇತ್ತಂದ್ರೆ ಮಾತ್ರ ಪ್ರೈವೇಟ್ ಕಂಪನಿ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಸದಸ್ಯರು ಇದ್ರೆ. ಮೋರ್ ದೆನ್ 200 ಇತ್ತಂದ್ರೆ ದೇ ವಿಲ್ ಬಿ ಕಾಲ್ಡ್ ಆಸ್ ಎ ಕಂಪನಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಮಾಡ್ಕೋಬಹುದು ಅಲ್ಲಿ. ಅಂದ್ರೆ ಖಾಸಗಿ ಕಂಪನಿಯಲ್ಲಿ ಕನಿಷ್ಠ 2 ಮತ್ತು ಗರಿಷ್ಠ 200 ಜನ ಸದಸ್ಯರು ಇರಬೇಕು ಅಥವಾ ಇರುತ್ತಾರೆ ಅಂತ ಕರೀತಾರೆ. ದಟ್ ಇಸ್ ಅನದರ್ ಒನ್. ನೆಕ್ಸ್ಟ್ ಇಲ್ಲಿ ಪರಿಚಯ ಪತ್ರಿಕೆ ಮೀನ್ಸ್ ಪ್ರಾಸ್ಪೆಕ್ಟ್ಸ್ ಅಂತ ಕರೀತಾರೆ. ಓಕೆ, ಪ್ರಾಸ್ಪೆಕ್ಟ್ಸ್ ಅಂದ್ರೆ ಪರಿಚಯ ಪತ್ರಿಕೆ ಅಂದ್ರೆ ಆಹ್ವಾನ ಪತ್ರಿಕೆ ಅಂತಾನೆ ಕರೀಬಹುದು. ಅಂದ್ರೆ ನಮ್ಮ ಕಂಪನಿಗೆ ಯಾರನ್ನಾದ್ರೂ ನಾವು ಆಹ್ವಾನ ಮಾಡ್ಕೊಳ್ಳೋದಾಯ್ತಂದ್ರೆ ಆಸ್ ಎ ಮೆಂಬರ್ ಆಗಿ ಅಥವಾ ಆಸ್ ಎ ಡೈರೆಕ್ಟರ್ಸ್ ಆಗಿ ಮೆಂಬರ್ಶಿಪ್ ಏನಾದ್ರು ಯಾರಿಗಾದ್ರು ಕೊಡ್ತಾ ಇಲ್ವಂದ್ರೆ ಇನ್ ದಟ್ ಟೈಮ್ ವಿ ಕ್ಯಾನ್ ಪಬ್ಲಿಷ್ ಅವರ್ ಪ್ರಾಸ್ಪೆಕ್ಟ್ಸ್. ಅಂದ್ರೆ ಒಂದು ಬಂಡವಾಳ ಸಂಗ್ರಹಣೆ ಮಾಡ್ಕೊಳ್ಳೋಕೆ ಒಂದು ಅನುಕೂಲವಾಗುವಂತಹ ಒಂದು ಕ್ರಮ ಅಂತಾನು ಕರೀಬಹುದು. ಯಾವುದು? ಪರಿಚಯ ಪತ್ರಿಕೆ. ದಟ್ ಈಸ್ ಅ ಟೂಲ್ ಫಾರ್ ಟು ಕಲೆಕ್ಟ್ ದ ಇನ್ವೆಸ್ಟ್ಮೆಂಟ್ಸ್ ಫ್ರಮ್ ದಿ ಪಬ್ಲಿಕ್ ಅಂತ. ಅಂದ್ರೆ ಪರಿಚಯ ಪತ್ರಿಕೆಗಳ ಸಹಾಯದಿಂದ ಸಾರ್ವಜನಿಕರನ್ನು ಆಹ್ವಾನ ಮಾಡುತ್ತಾರೆ ಅಥವಾ ಆಹ್ವಾನ ಮಾಡುತ್ತದೆ ಅಂತ ಕರೀಬಹುದು. ಯಾವುದು? ಪಬ್ಲಿಕ್ ಕಂಪನಿ. ಬಟ್ ಈಗಾಗಲೇ ಸದಸ್ಯರುಗಳನ್ನು ನೋಂದಣಿ ಮಾಡಿಸಿರುವುದರಿಂದ ಯಾವುದೇ ಆಹ್ವಾನದ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಖಾಸಗಿ ಕಂಪನಿಯಲ್ಲಿ ಆಲ್ರೆಡಿ ನೋಂದಣಿ ಆಗ್ಬಿಟ್ಟಿದೆ. There is not need for any prospect for to call the members to join as a private company. ಯಾಕಂದ್ರೆ ಪ್ರೈವೇಟ್ ಕಂಪನಿ ಆಲ್ರೆಡಿ ಸಮಾನ ಮನಸ್ಕರ ಸೇರ್ಕೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾರಾದ್ರೂ ಒಬ್ರು ಸೇರ್ಕೊಂಡು ಅಥವಾ ಬಿಟ್ಟು ಹೋಗ್ತಾ ಇರ್ತಾರೆ. ದಟ್ ಇಸ್ ಅ ಕಾಮನ್. ಅಥವಾ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಥವಾ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ನೋಡಿರ್ತೀರಿ ನೀವು ಆಲ್ರೆಡಿ. ಆ ತರ ಇರ್ತದೆ ಎಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ. ಬಟ್ ಪಬ್ಲಿಕ್ ಕಂಪನಿಯಲ್ಲಿ ದಿನ ಬರ್ತಿರ್ತಾರೆ ಅಥವಾ ದಿನ ಹೋಗ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಪರಿಚಯ ಪತ್ರಿಕೆ ಅಂದ್ರೆ ಕಂಪನಿ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಪರಿಚಯ ಪತ್ರಿಕೆಯನ್ನು ಕೊಡ್ತಾ ಇರ್ತಾರೆ. ಅಂದ್ರೆ ಸಾರ್ವಜನಿಕರಿಗೆ ಅವ್ರ ಮುಂದೆ ಇಡ್ತಾ ಇರ್ತಾರೆ. ದಟ್ ಇಸ್ ಅ ಪರಿಚಯ ಪತ್ರಿಕೆ. ನೆಕ್ಸ್ಟ್ ಪಾವತಿಸಿದ ಬಂಡವಾಳ ಅಂದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರೀತಾರೆ. ಎಷ್ಟು ಇರ್ಬೇಕು ಸರ್ ಹಾಗಾದ್ರೆ? ಅಂದ್ರೆ ಒಂದು ಪಬ್ಲಿಕ್ ಕಂಪನಿ ಮಾಡ್ಬೇಕಾದ್ರೆ ನಮ್ಮ ಹತ್ರ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು ಇರ್ಬೇಕು? ಆಸ್ ಎ ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು ಇರ್ಬೇಕು? ಆ ಪೇಡ್ ಅಪ್ ಕ್ಯಾಪಿಟಲ್ ಬಂದು ಕಂಪನಿಯ ತಿದ್ದುಪಡಿ ಕಾಯ್ದೆ 2000 ಪ್ರಕಾರ ಅಂದ್ರೆ ಕಂಪನಿ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕರೀತಾರೆ. 2000 ಆಕ್ಟ್ ಅಲ್ಲಿ 2000 ರೂಪೀಸ್ ಅಲ್ಲ, ಅದು 2000 ಆಕ್ಟ್ ಅಲ್ಲಿ ಅದ್ರ ಪ್ರಕಾರ ಕಂಪನಿಯ ಒಂದು ಕನಿಷ್ಠ ಪಾವತಿಸಿದ ಬಂಡವಾಳ 5 ಲಕ್ಷ ಇರಬೇಕು. ಅಂದ್ರೆ
ದೇರ್ ಇಸ್ ಎ 5 lakhs ಫಾರ್ ದಿ ಇನ್ ಕೇಸ್ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರೀತಾರೆ. ದಟ್ ಇಸ್ ಅ paid up capital for the company. ಯಾವುದು as per amendment of Companies Act 2000 the minimum paid up capital is rupees 5 lakhs ಅಂತ ಕರೀತಾರೆ. ಯಾವುದು ಸಾರ್ವಜನಿಕ ಅಥವಾ ಪಬ್ಲಿಕ್ ಕಂಪನಿ. ಅದೇ ತರ ಪೇಡ್ ಅಪ್ ಕ್ಯಾಪಿಟಲ್ ಖಾಸಗಿ ಕಂಪನಿ ನೋಡ್ಕೊಂಡ್ರೆ ಅಲ್ಲಿ ಜಸ್ಟ್ 1 lakh rupees ಇದ್ರೆ ದೇ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್. ಕನಿಷ್ಠ ಪಾವತಿಸಿದ ಬಂಡವಾಳ ಬರೀ 1 ಲಕ್ಷ ಇದ್ರೆ ಸಾಕು. ಅಂದ್ರೆ ಕನಿಷ್ಠ ಪಾವತಿಸಿದ ಬಂಡವಾಳ ಅಂದ್ರೆ ಬಂಡವಾಳವು ಅವ್ರ ಹತ್ರ ಇರಬೇಕು, ಅಂದ್ರೆ ಕೆಪಾಸಿಟಿ ಇರಬೇಕು. 1 ಲಕ್ಷದವರೆಗೂ ಎಲ್ಲಿ ಮಾಡಬೇಕಲ್ಲಿ ಅವ್ರ ಹತ್ರ ಒಂದು ರಾ ಮೆಟೀರಿಯಲ್ಸ್ ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಸ್ಯಾಲರಿ ಪೇಮೆಂಟ್ ಮಾಡೋಕ್ಕಾಗಿರ್ಬೋದು, ಅವು ಒಂದು ಸೆಕ್ಯೂರಿಟಿ ಪೇಮೆಂಟ್ ಅಂತ ಇರಬೇಕು. ಆ ತರ 1 ಲಕ್ಷ ರೂಪಾಯಿ ಇದ್ರೆ ಸಾಕು, ವಿ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಆಸ್ ಎ ಪ್ರೈವೇಟ್ ಕಂಪನಿ ಅಂತ ಹೇಳ್ತೇವೆ. ಇಟ್ ಶುಡ್ ಬಿ ಹ್ಯಾವ್ ಎ ಪೇಡ್ ಅಪ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಆಫ್ rupees 1 lakh ಇನ್ ದ ಪ್ರೈವೇಟ್ ಕಂಪನಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಮನವಿ ಪತ್ರಕ್ಕೆ ಸಹಿ. ಅಂದ್ರೆ ಮನವಿ ಪತ್ರ ಅಂದ್ರೆ ಮೆಮೊರಡಮ್ ಆಫ್ ಅಸೋಸಿಯೇಷನ್, ಅಂದ್ರೆ ಸಿಗ್ನೇಚರ್ ಫಾರ್ ಮೆಮೊರಡಮ್ ಆಫ್ ಅಸೋಸಿಯೇಷನ್. ಅಂದ್ರೆ ಮೆಮೊರಡಮ್ ಆಫ್ ಅಸೋಸಿಯೇಷನ್ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಇನ್ ಕೇಸ್ ಕಂಪನಿಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ ಹೋಗ್ತೀವಿ, ಅವಾಗ ಎಷ್ಟು ಜನರ ಸಿಗ್ನೇಚರ್ ಬೇಕಲ್ಲಿ ಕಂಪನಿಗೆ? ಕನಿಷ್ಠ 7 ಜನರ ಸಹಿ ಮಾಡ್ಬೇಕು. ಯಾವ್ದಾದ್ರು ಒಂದು ಚೇಂಜಸ್ ಮಾಡ್ತಾ ಇದ್ವಿ ಅಥವಾ ನಮ್ಮಲ್ಲಿರುವ ಮೆಂಬರ್ಸ್ ಏನಾದ್ರು ಬೇರೆ ಕಡೆ ಹೋಗ್ತಾ ಇದ್ರೆ ಅಥವಾ ಡೈರೆಕ್ಟರ್ಸ್ ಏನಾದ್ರು ಚೇಂಜಸ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಕಂಪನಿ ರಿಜಿಸ್ಟ್ರಾರ್ಗೆ ಅಂದ್ರೆ ಕಂಪನಿ ನೋಂದಣಾಧಿಕಾರಿಗೆ ನಾವು ಮಾಹಿತಿಯನ್ನು ಕೊಡದೆ ಮನವಿ ಪತ್ರ. ಅಂದ್ರೆ ಕಂಪನಿಯ ಒಂದು ಚೇಂಜ್ ಆಫ್ ಪ್ಲೇಸ್ ಆಗಿರ್ಬೋದು, ಬ್ರಾಂಚ್ ಓಪನಿಂಗ್ ಆಗಿರ್ಬೋದು, ಅವೆಲ್ಲದರ ಬಗ್ಗೆ ಕಂಪನಿ ನೋಂದಣಾಧಿಕಾರಿಗೆ ನಾವು ಮನವಿಯನ್ನು ಸಲ್ಲಿಸಬೇಕು. ಸಲ್ಲಿಸಿದ ನಂತರ ಮಾತ್ರ ಕಂಪನಿಯು ಅಸ್ತಿತ್ವದಲ್ಲಿ ಬರ್ತದೆ. ಆ ಒಂದು ಅಸ್ತಿತ್ವದಲ್ಲಿ ಬರ್ಬೇಕಂದ್ರೆ ಎಷ್ಟು ಜನ ಸಿಗ್ನೇಚರ್ ಬೇಕು? ಆಲ್ರೆಡಿ ಇನ್ ಕೇಸ್ ಸದಸ್ಯರ ಸಂಖ್ಯೆ ಎಷ್ಟು ಇರಬೇಕು? 7 ಜನ. ಅದೇ 7 ಜನ ಇಲ್ಲಿ ಸಿಗ್ನೇಚರ್ ಮಾಡ್ಬೇಕು. ಕನಿಷ್ಠ 7 ಜನ ಸಿಗ್ನೇಚರ್ ಮಾಡಿದ್ರೆ ಸಾಕು. ಆ ಕಂಪನಿ ಏನಾದ್ರು ಚೇಂಜಸ್ ಮಾಡಂಗಿದ್ರೆ ಅಥವಾ ಕಂಪನಿಯ ಒಂದು ರೂಪುರೇಷೆಗಳಲ್ಲಿ ಏನಾದ್ರು ಚೇಂಜಸ್ ಮಾಡಂಗಿದ್ರೆ ದೇ ವಿಲ್ ಬಿ 7 members should be signed the document of the memorandum of association ಅಂತ ಕರೀತಾರೆ. ಯಾವುದು ಸಾರ್ವಜನಿಕ ಕಂಪನಿ. ಅದೇ ತರ ಇಲ್ಲಿ ಕನಿಷ್ಠ 2 ಜನ ಸಹಿ ಮಾಡಿದ್ರೆ ಸಾಕು. ದೇ ವಿಲ್ ಬಿ ಚೇಂಜಸ್ ಫಾರ್ ದಿ ಕಂಪನೀಸ್ ಪ್ರೊಫೈಲ್ ಆರ್ ಕಂಪನೀಸ್ ಡೈರೆಕ್ಟರ್ಶಿಪ್ ಅಂತ ಕರೀಬಹುದು. ಅಂದ್ರೆ ಕಂಪನಿಯ 2 ಸದಸ್ಯರುಗಳು ಸಿಗ್ನೇಚರ್ ಮಾಡಿಕೊಂಡು ಮನವಿ ಪತ್ರವನ್ನ ಚೇಂಜಸ್ ಎಲ್ಲ ಮಾಡ್ಕೋಬಹುದು. ದಟ್ ಇಸ್ ಅ ಮನವಿ ಪತ್ರಕ್ಕೆ ಸಹಿ ಅಥವಾ ಸಿಗ್ನೇಚರ್ ಆಫ್ ಮೆಮೊರಡಮ್ ಆಫ್ ಅಸೋಸಿಯೇಷನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಬನ್ನಿ. ಹೆಸರಿಗೆ ಸೇರಿಸುವ ಕಟ್ಟಡಗಳು. ಅಂದ್ರೆ ಇನ್ ಕೇಸ್ ಹೆಸರಿಗೆ ಸೇರಿಸುವ ಕಟ್ಟಡಗಳು ಅಂದ್ರೆ ಸಫೆಕ್ಸ್ ಟು ನೇಮ್ ಅಂತ ಕರೀತಾರೆ. ಸಫೆಕ್ಸ್ ಟು ನೇಮ್ ನಥಿಂಗ್ ಬಟ್ ಇನ್ ಕೇಸ್ ಕಂಪನಿಯ ಕೊನೆ ಹಂತದಲ್ಲಿ, ಸಫೆಕ್ಸ್ ಅಂದ್ರೆ ಕೊನೆ ಹಂತದಲ್ಲಿ ನೇಮ್ ಯಾವ ತರ ಇರ್ತದೆ ಸಫೆಕ್ಸ್ ಅಂತ ಕರೀತಾರೆ. SUFFIX ಸಫೆಕ್ಸ್ ಟು ನೇಮ್ ಅಂತ. ಅಂದ್ರೆ ಆ ಕಂಪನಿಯ ಒಂದು ಬೋರ್ಡ್ ನೋಡಿದ ತಕ್ಷಣ ಐದರ್ ಇಟ್ ಪ್ರೈವೇಟ್ ಕಂಪನಿ ಅಥವಾ ಪಬ್ಲಿಕ್ ಕಂಪನಿ ಅಂತ ಗೊತ್ತಾಗುತ್ತದೆ. ಯೂಶುವಲಿ ದ ನೇಮ್ ದ ಕಂಪನಿ ಹೆಸರುಗಳ ಕೊನೆಯಲ್ಲಿ ನಿಯಮಿತ ಕಂಪನಿ, ನಿಯಮಿತ ಅಥವಾ ಕಂಪನಿ ನಿಯಮಿತ ಎಂಬ ಪದಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಸಾರ್ವಜನಿಕ ಕಂಪನಿಗಳಲ್ಲಿ. ಅಂದ್ರೆ ಪಬ್ಲಿಕ್ ಕಂಪನಿ ಏನಾಗ್ತಂದ್ರೆ the name of the company should end with words like limited company, limited or companies limited. ಈ 3 ಪದಗಳನ್ನು ಒಳಗೊಂಡಿದ್ರೆ ಅದನ್ನ ಪಬ್ಲಿಕ್ ಕಂಪನಿ ಅಂತ ಕರೀತಾರೆ. ಓಕೆನಾ, ಅದು ಪಬ್ಲಿಕ್ ಕಂಪನಿ. ಅದೇ ತರ ಖಾಸಗಿ ಕಂಪನಿ ಹೆಸರುಗಳ ಕೊನೆಯಲ್ಲಿ ಖಾಸಗಿ ಕಂಪನಿಯ ನಿಯಮಿತ, ಖಾಸಗಿ ಕಂಪನಿ ಅಥವಾ ಖಾಸಗಿ ನಿಯಮಿತ ಕಂಪನಿ ಎಂಬ ಪದಗಳನ್ನು ಬಳಸಲಾಗುತ್ತದೆ. ಇನ್ ಕೇಸ್ ಆಫ್ ನೇಮ್ ಎಂಡ್ಸ್ ವಿತ್ ಪ್ರೈವೇಟ್ ಲಿಮಿಟೆಡ್, ಪ್ರೈವೇಟ್ ಕಂಪನಿ ಲಿಮಿಟೆಡ್ ಅಥವಾ ಕಂಪನೀಸ್ ಪ್ರೈವೇಟ್ ಲಿಮಿಟೆಡ್, ಈ ತರ ಏನಾದ್ರು ಇತ್ತಂದ್ರೆ ಅದನ್ನ ಖಾಸಗಿ ಕಂಪನಿ. ಅಂದ್ರೆ ನಮ್ಮ ಒಂದು ಕಂಪನಿಯ ಬೋರ್ಡ್ಗಳಲ್ಲಿ ಅಥವಾ ಕಂಪನಿ ಹೆಸರುಗಳಲ್ಲಿ ಲಾಸ್ಟ್ಗೆ ಒಂದು ಸೆಂಟೆನ್ಸ್ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ XYZ ಕಂಪನಿ ಲಿಮಿಟೆಡ್, ದಟ್ ಶುಡ್ ಬಿ ಗವರ್ಮೆಂಟ್ ಕಂಪನಿ. XYZ ಕಂಪನಿ ಅಥವಾ XYZ ಪ್ರೈವೇಟ್ ಕಂಪನಿ ಅಂತಂದ್ರೆ ಅದು ಖಾಸಗಿ ಕಂಪನಿ. ಓಕೆ, ಈ ತರ ಏನ್ ಮಾಡ್ಕೊಂತಾನೆ ಇನ್ ಕೇಸ್ ಕಂಪನಿಯ ಒಂದು ಪದಗಳಲ್ಲಿ ಅಥವಾ ಕಂಪನಿ ಹೆಸರುಗಳಲ್ಲಿ ಕೊನೆಯ ಭಾಗದಲ್ಲಿ ಈ ಅಕ್ಷರಗಳನ್ನು ಅಥವಾ ಈ ಪದಗಳನ್ನು ಬಳಸಲಾಗುತ್ತದೆ. ಯಾವುದು ಸಫೆಕ್ಸ್ ಟು ನೇಮ್ ಅಂತ, ಹೆಸರಿಗೆ ಸೇರಿಸುವ ಕಟ್ಟಡಗಳನ್ನು ಕರೀತಾರೆ. ನೆಕ್ಸ್ಟ್ ನಿರ್ದೇಶಕರ ಸಂಖ್ಯೆ ಎಷ್ಟಿರ್ಬೇಕು ಅಂದ್ರೆ ಕಂಪನಿಯನ್ನು ನಿಭಾಯಿಸಿಕೊಂಡು ಹೋಗೋಕೆ ನಿರ್ದೇಶಕರು ಬೇಕು. ಬರೀ ಸದಸ್ಯರಿಂದಲೇ ನಮ್ಮ ಬಿಸ್ನೆಸ್ ಮಾಡಕ್ ಆಗಲ್ಲ. ಅದಕ್ಕೆ ಕಂಪನಿಯನ್ನು ರನ್ ಮಾಡ್ಕೊಳ್ಳೋಕೆ, ಕಂಪನಿಯ ಒಂದು ಚಟುವಟಿಕೆಗಳನ್ನು ಮಾಡಲು ನಿರ್ದೇಶಕರು ಎಷ್ಟು ಜನ ಬೇಕು ಸರ್ ನಮ್ಗೆ? ಅಲ್ಲಿ ಕನಿಷ್ಠ 3 ಜನ ನಿರ್ದೇಶಕರು ಬೇಕು ಇಲ್ಲಿ ಸಾರ್ವಜನಿಕ ಕಂಪನಿಯಲ್ಲಿ. ಅದೇ ತರ ಕನಿಷ್ಠ 2 ಜನ ನಿರ್ದೇಶಕರು ಖಾಸಗಿ ಕಂಪನಿಗಳಲ್ಲಿ ಇರಬೇಕು. ದಟ್ ಇಸ್ ಅ
ನಿರ್ದೇಶಕರ ಸಂಖ್ಯೆ ಅಂತ ಕರೀತಾರೆ. ನೆಕ್ಸ್ಟ್ ಷೇರುಗಳ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಶೇರ್ಸ್ ಅಂತ ಕರೀತಾರೆ. ಟ್ರಾನ್ಸ್ಫರ್ ಆಫ್ ಶೇರ್ಸ್ ಯೂಶುವಲಿ ಏನ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಕಂಪನೀಸ್ ಮುಕ್ತವಾಗಿರ್ತವೆ. ದೇರ್ ಇಸ್ ಎ ಫ್ರೀ ಟು ಟ್ರಾನ್ಸ್ಫರ್, ಅಂದ್ರೆ ದ ಶೇರ್ಸ್ ಆರ್ ಫ್ರೀಲಿ ಟ್ರಾನ್ಸ್ಫರಬಲ್ ಅಂತ ಕರೀತಾರೆ. ಇಲ್ಲಿ ಪಬ್ಲಿಕ್ ಕಂಪನಿಯಲ್ಲಿ. ಅದೇ ಪ್ರೈವೇಟ್ ಕಂಪನಿಯಲ್ಲಿ ವಿ ಕೆನಾಟ್ ಟ್ರಾನ್ಸ್ಫರ್ ದ ಶೇರ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್, ಬಿಕಾಸ್ ಇಟ್ ಶುಡ್ ಬಿ ಇನ್ ಕೇಸ್ ಕಂಪನಿಗಳಲ್ಲಿ ಅಲ್ಲಿ ನಿಯಮಿತ ಮೆಂಬರ್ಸ್ ಇರೋದ್ರಿಂದ ಅಲ್ಲಿ ವಿ ಕೆನಾಟ್ ಟ್ರಾನ್ಸ್ಫರಬಲ್. ಇನ್ ಕೇಸ್ ಡೆತ್ ಆಫ್ ಪಾರ್ಟ್ನರ್ ಆದಾಗ ಮಾತ್ರ ಅವನಿಗೆ ಸಂಬಂಧಪಟ್ಟಂತ ರಿಲೇಟಿವ್ಸ್ಗೆ, ಸನ್ ಆಗಿರ್ಬೋದು ಅಥವಾ ಡಾಟರ್ ಆಗಿರ್ಬೋದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ? ಬಟ್ ಬೇರೆಯವರಿಗೆ ವರ್ಗಾಯಿಸೋದಿತ್ತಂದ್ರೆ ಅವರು ರಿಟೈರ್ಮೆಂಟ್ ಆಗಬೇಕು ಅಥವಾ ಡೆತ್ ಆಗಿರ್ಬೇಕು, ಆರ್ ಇನ್ ಕೇಸ್ ಕಂಪ್ನಿನ ಬಿಟ್ಟು ಹೊರಗಡೆ ಹೋಗಿರ್ಬೇಕು, ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಆಗಿರ್ಬೇಕು ಅಥವಾ ಡಿಸಲ್ಯೂಷನ್ ಆಫ್ ದಿ ಕಂಪನಿ ಆಗಿರ್ಬೇಕು. ಆ ತರ ಇದ್ರೆ ಮಾತ್ರ ಕಂಪನಿಯ ಶೇರ್ಗಳನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ತೀವಿ. ಬಟ್ ಪ್ರೈವೇಟ್ ಕಂಪ್ನಿಯಲ್ಲಿ ಕಂಪನಿ ಶೇರ್ಗಳನ್ನು ಇನ್ನೊಬ್ಬರಿಗೆ ವರ್ಗಾಯಿಸುವುದಿಲ್ಲ, ಏಕೆಂದ್ರೆ ನಿಯಮಿತ ಸದಸ್ಯರನ್ನು ಹೊಂದಿರುತ್ತಾರೆ. ನೆಕ್ಸ್ಟ್, ಕಂಪನಿ ಸಭೆಗಳ ಕನಿಷ್ಠ ಹಾಜರಾತಿ, ಅಂದ್ರೆ ಯಾವ್ದೋ ಒಂದು ಕಂಪ್ನಿ ಮೀಟಿಂಗ್ಸ್ ಅಂತ ಮಾಡ್ತೀವಿ ನಾವು. ಆ ಮೀಟಿಂಗ್ ಮಾಡ್ಕೊಂಡಾಗ ಎಷ್ಟು ಜನ ಕನಿಷ್ಠ ಹಾಜರಾತಿಯನ್ನು ಹೊಂದಿರಬೇಕು? ಯೂಶಲಿ ಪಬ್ಲಿಕ್ ಕಂಪ್ನಿಯಲ್ಲಿ ಕನಿಷ್ಠ 7 ಜನ ಸದಸ್ಯರುಗಳ ಹಾಜರಾತಿ ಕಡ್ಡಾಯವಾಗಿರ್ತದೆ. ಬಟ್ ಖಾಸಗಿ ಕಂಪ್ನಿಯಲ್ಲಿ ಬರೀ 2 ಜನ ಸದಸ್ಯರಿದ್ರೆ ಸಾಕು, ವಿ ಕ್ಯಾನ್ ಮೇಂಟೈನ್ ದ ಮೀಟಿಂಗ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಕಂಪನಿ ಚಿಕ್ಕದಾಗಿರ್ತದೆ. ಯಾಕಂದ್ರೆ ಲೆಸ್ ದೆನ್ ಅಲ್ಲಿ ಬರೀ 1 ಲಕ್ಷ ಒಂದು ಹೂಡಿಕೆಯನ್ನು ಇಟ್ಟು ಕಂಪನಿ ಮಾಡ್ಕೊಂಡು, ಅಂದ್ರೆ ಲೆಸ್ ದೆನ್ 200 ಮೆಂಬರ್ಸ್ ಮಾತ್ರ ಇರ್ತಾರೆ. ಹಾಗಾಗಿ ಬರೀ ಇಬ್ಬರು ಸಾಕಲ್ಲಿ ಕಂಪನಿಯ ಒಂದು ಇನ್ ಕೇಸ್ ಆಗುವಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಕ್ಕೆ ಇಬ್ಬರ ಒಂದು ನೇತೃತ್ವದಲ್ಲಿ ಸಭೆಗಳನ್ನು ಮಾಡಬಹುದು. ಎಲ್ಲಿ? ಪ್ರೈವೇಟ್ ಕಂಪನಿ. ಬಟ್ ಪಬ್ಲಿಕ್ ಕಂಪನಿಲಿ ಮಿನಿಮಮ್ 5 ಮೆಂಬರ್ಸ್ ಎಲ್ಲ ಇರಬೇಕು. ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ಮತ್ತೆ ಆ ಮ್ಯಾಕ್ಸಿಮಮ್ ಮೀನ್ಸ್ ಅಲ್ಲಿಂದಲೇ ಅಷ್ಟು ಜನನು ಬರ್ಬೋದು. ಬಟ್ ಕನಿಷ್ಠ ಇಬ್ಬರು ಮಾತ್ರ ಇರಲೇಬೇಕು ಇಲ್ಲಿ ಖಾಸಗಿ ಕಂಪನಿಯಲ್ಲಿ. ನೆಕ್ಸ್ಟ್, ಸದಸ್ಯರ ಸೂಚಿ. ಸದಸ್ಯರ ಸೂಚಿ ಮೀನ್ಸ್ ಅಲ್ಲಿ ಏನ್ ಮಾಡ್ಕೊಂಡ್ರೆ ಮೆಂಬರ್ಸ್ ಇಂಡೆಕ್ಸ್ ಅಂತ ಕರೀತಾರೆ. ಅಂದ್ರೆ ಸದಸ್ಯರ ಸೂಚಿ ಅಥವಾ ಸೂಚಿ ಮೀನ್ಸ್ ಮಾಹಿತಿ ಅಂತ ಕರೀತಾರೆ. ಸದಸ್ಯರ ಪುಸ್ತಕದೊಂದಿಗೆ ಸದಸ್ಯರ ಸೂಚಿಯನ್ನು ಇಡಬೇಕು. ಸದಸ್ಯರ ಸೂಚಿ ಮೀನ್ಸ್ ಅಲ್ಲಿ ಏನ್ ಮಾಡ್ಕೊಂಡ್ರೆ ಇಟ್ ಹ್ಯಾಸ್ ಟು ಮೇಂಟೈನ್ ಇಂಡೆಕ್ಸ್ ಆಫ್ ಮೆಂಬರ್ಸ್ ಅಲಾಂಗ್ ವಿತ್ ಮೆಂಬರ್ಸ್ ರಿಜಿಸ್ಟರ್ ಅಂತ ಕರೀತಾರೆ. ಅಂದ್ರೆ ಆಲ್ರೆಡಿ ಸದಸ್ಯರ ಒಂದು ರಿಜಿಸ್ಟರ್ ಬುಕ್ ಅಂತ ಇರ್ತದೆ, ನೋಂದಣಿ ಪುಸ್ತಕ ಅಂತ ಇರ್ತದೆ. ನೋಂದಣಿ ಪುಸ್ತಕದ ಜೊತೆಗೆ ಸದಸ್ಯರ ಸೂಚಿಯನ್ನು ಏನನ್ನ ವ್ಯಕ್ತಪಡಿಸ್ತಂದ್ರೆ ಸದಸ್ಯರ ಹೆಸರು, ಸದಸ್ಯರ ಬಂಡವಾಳ ಸಂಖ್ಯೆ, ಅವೆಲ್ಲವುಗಳನ್ನ ವ್ಯಕ್ತಪಡಿಸುವ ಒಂದು ಮಾಹಿತಿಯನ್ನು ಒಳಗೊಂಡಂತ ಒಂದು ವರದಿ ಅಥವಾ ಮಾಹಿತಿ ಅಂತ ಕರೀತಾರೆ. ಯಾವುದು? ಪಬ್ಲಿಕ್ ಕಂಪ್ನಿ. ಅಂದ್ರೆ ಪಬ್ಲಿಕ್ ಕಂಪ್ನಿ ಜಾಯಿನ್ ಆದ ತಕ್ಷಣ ನಿಮ್ಮ ಹೆಸರು ಅಥವಾ ತಂದೆ ಅಥವಾ ತಾಯಿ ಹೆಸರು ಅಥವಾ ಅಡ್ರೆಸ್, ನೆಕ್ಸ್ಟ್ ಅದ್ರ ಜೊತೆಗೆ ಎಷ್ಟು ಷೇರುಗಳನ್ನ ನೀವು ಪರ್ಚೇಸ್ ಮಾಡಿದ್ರಿ ಅಥವಾ ಎಷ್ಟು ಹೂಡಿಕೆಗಳನ್ನು ಮಾಡ್ಕೊಂಡ್ರಿ, ಎಷ್ಟು ಬಾಂಡ್ಗಳನ್ನು ತಗೊಂಡಿದ್ರಿ ಅಥವಾ ಎಷ್ಟು ಡಿಬೆಂಚರ್ಸ್ ಗಳನ್ನು ತಗೊಂಡಿರಿ, ಅವೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಇನ್ ಕೇಸ್ ಸೂಚಿಯನ್ನಾಗಿ ಇಟ್ಕೊಂಡು ಅಥವಾ ಒಂದು ವರದಿಯನ್ನಾಗಿ ಇಟ್ಕೊಂಡು ಕಾರ್ಯನಿರ್ವಹಿಸುತ್ತಾರೆ. ದಟ್ ಇಸ್ ಅ ಸದಸ್ಯರ ಸೂಚಿ ಅಥವಾ ಇಂಡೆಕ್ಸ್, ಮೆಂಬರ್ಸ್ ಇಂಡೆಕ್ಸ್ ಅಂತ ಕರೀಬಹುದು. ಎಲ್ಲಿ? ಪಬ್ಲಿಕ್ ಕಂಪ್ನಿಯಲ್ಲಿ ಕಂಪಲ್ಸರಿ ಆಗಿ ಮೇಂಟೈನ್ ಮಾಡ್ಲೇಬೇಕಲ್ಲಿ. ಮೇಂಟೈನ್ ಮಾಡದೇ ಇದ್ರೆ ಮತ್ತೆ ಸೆಕ್ರೆಟರಿಗೆ ಫೈನ್ ಎಲ್ಲ ಹಾಕ್ತಾರೆ. ಓಕೆ, ಫಸ್ಟ್ ಚಾಪ್ಟರ್ ನೋಡಿದ್ರಿ ಆಲ್ರೆಡಿ. ಸದಸ್ಯರ ಸೂಚಿಯನ್ನು ನೀಡದೇ ಇದ್ರೆ ಅವ್ರಿಗೆ ಒಂದು ಫೈನ್ ಅಂತ ಇರ್ತಾರೆ, ಡೈಲಿ ಆಗಿರ್ಬೋದು ಅಥವಾ ಇನ್ ಕೇಸ್ ಅದನ್ನ ರೆಡಿ ಆಗೋವರೆಗೂ ಒಂದು 5,000 rupees ಫೈನ್, ಆ ತರ ಏನೋ ಒಂದು ಫೈನ್ ಎಲ್ಲ ಹಾಕಿ ಅದನ್ನ ರೆಡಿ ಮಾಡಿಸ್ತಾರೆ. ಅದೇ ತರ ಪ್ರೈವೇಟ್ ಕಂಪ್ನಿ ಇರೋದು ಆಯ್ತು ನಮ್ಮ ಕಂಪನಿ ಅಂದ್ರೆ ಸದಸ್ಯರ ಸೂಚಿ ಅವಶ್ಯಕತೆ ಇಲ್ಲ. ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡಿದ ಮೊತ್ತವನ್ನು ಆಲ್ರೆಡಿ ಮನವಿ ಪತ್ರ ಕೊಡಬೇಕಾದ್ರೆ ಕೊಟ್ಬಿಟ್ಟಿವಿ, ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ತಗೋಬೇಕಾದ್ರೆ ಆಲ್ರೆಡಿ ಅವ್ರ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತಗೊಂಡಿವಿ. ಇನ್ ದಟ್ ಟೈಮ್ there is no need for it to maintain the members index ಅಂತಾನೆ ಕರೀಬಹುದು. ಇಷ್ಟು ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಕಂಪ್ನಿ ಅಂತ ಕರೀತಾರೆ. ಓಕೆ, ಅದು ಇಂಗ್ಲಿಷ್ ನಲ್ಲಿ ಕೂಡ ಈ ತರ ಇದೆ. ಜಸ್ಟ್ ಅಲ್ಲಿ ಟಿಕ್ ಹಾಕಿದ್ದು ಮಾತ್ರ ಬರ್ಕೊಡ್ರಿ. ಓಕೆನಾ? ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ನೋಟ್ಸ್ ಎಲ್ಲ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸ್ಟೇಜಸ್ ಇನ್ ದ ಫಾರ್ಮೇಶನ್ ಕಂಪನಿ, ಅಂದ್ರೆ ಕಂಪನಿ ಸ್ಥಾಪನೆ ಹಂತಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆನಾ? ಇದು 15 ಮಾರ್ಕ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಇದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ನೀಟಾಗಿ